ಅಪಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ. ದುಪದಪ ಯಾರು? ರಾಜ, ಇನ್ನೊಬ್ಬ ದೊಡ್ಡವನು, ಅವನ ಅಪ್ಪತ ದಯಾದಿ. ತಗೊಂಡು ಹೋಗಕ್ಕಾಗಲ್ಲ, ನಿಮ್ಮ ನಾಲೆಜ್ ನ ನೀರಲ್ಲಿ ನೆನೆಯಕ್ಕಾಗಲ್ಲ, ಇಲ್ಲ ಸುಡಕ್ಕಾಗಲ್ಲ. ಆ ನಿಧಿ ವಿದ್ಯೆ. ಸೊ ಹಂಗೆ ನಾನು ಇಲ್ಲಿ ಮುಂದಿರೋರು ಮಾತಾಡ್ತಲ್ಲ, ನಿಮ್ ಮಾತಾಡ್ತಾ ಇದ್ದೀನಿ ನಾನು. ಸೊ ಹಂಗೆ ಆ ಗುಪ್ತ ನಿಧಿನ ನೀವು ಆ ವಿದ್ಯೆನ. ಸೊ ನಿಮ್ಗೆ ಒಂದು ಆಪರ್ಚುನಿಟಿ ಇದೆ, ಏಜ್ ಇದೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮ್ಮ ಟೀಚರ್ಸ್ಗೆ ನೀವು ಚಾಲೆಂಜ್ ಮಾಡ್ಬೋದು ಅಂದ್ರೆ ಆನ್ ನಾಲೆಜ್. ಈಗ ನಿಮ್ ಫೋನ್ ಅಲ್ಲೇ ನಿಮ್ ತಂದೆ ತಾಯಿ ಏನ್ ನಿಮ್ ಒಂದು ಫೋನ್ ತಗೊಟ್ಟಿರ್ತಾರೆ, ನಿಮ್ ಸ್ಕೂಲಲ್ಲಿ ತಗೊಳಂಗಿಲ್ಲ, ಅದು ಬೇರೆ ವಿಚಾರ. ಆ ಫೋನ್ ಅಲ್ಲೇನೆ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಇವತ್ತು ದೊರೀತದೆ. ಅಷ್ಟು ಟೆಕ್ನಾಲಜಿ ಇವತ್ತು ಬಿಲ್ಡಪ್ ಆಗಿದೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಸೌದಿ ಅರೇಬಿಯಾಗೆ, ಎಲ್ಲ ಅವ್ರ ಕಡೆ ದುಬೈ ಪಕ್ಕ ಯಾವ್ದೋ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಯಾರೋ ಪ್ರೊಫೆಸರ್ ಸಿಕ್ಕಿದ್ರು, ಅವ್ರ ಚರ್ಚೆ ಮಾಡ್ತಾ ಇದೆ. ಇನ್ನೊಂದು 15-20 ವರ್ಷಕ್ಕೆ ಟೀಚರ್ಸ್ ಬೇಕಾಗಿಲ್ಲಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಗಿವ್ ಎವ್ರಿಥಿಂಗ್. ಆ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ನಾನು ಒಂದಿನ ನಮ್ಮ ಪ್ರೈವೇಟ್ ಸೆಕ್ರೆಟರಿಗೂ ಯಾರೋ ನನ್ನ ಪಿ ಎಗೆ ಫೋನ್ ಮಾಡ್ತೀವಿ, ಯಾವ್ದೋ ಒಂದು ಭಾಷಣಕ್ಕೆ ಹೋಗ್ತಾ ಇದೀನಪ್ಪ, 4 ಇಶ್ಯೂ ಕೊಡ್ರೆ ಮಾತಾಡ್ಬೇಕು ಪಾಯಿಂಟ್ ಅಂತ ಹೇಳ್ತಾ ಇದ್ದೆ. ಅವರು ನನ್ನ ಮಕ್ಕಳು ಬಂದ್ಬಿಟ್ಟು, ಯಾಕಪ್ಪ ನಿನ್ಗೆ ಪಿ ಎ ಹಾಕ್ಬೇಕು, ಇನ್ನೊಬ್ಬ ಬೇಕು, ನಿನ್ ಫೋನಲ್ಲಿ ಚಾಟ್ ಪೆಟ್ಟಿ ಇದೆ ನೋಡು ಅಂದ್ಬಿಟ್ಟು ಆ ಚಾಟ್ ಪೆಟ್ಟಿ ಹಾಕ್ಬೇಕು. ಅದು ಚಾಟ್ ಪೆಟ್ಟಿಲಿ ಮಾತಾಡ್ಬಿಟ್ಟು ನನ್ನ ಎದುರುಗಡೆನೆ, ಡಿ.ಕೆ. ಶಿವಕುಮಾರ್ ಇಸ್ ಗೋಯಿಂಗ್ ಫಾರ್ ಸೋ ಅಂಡ್ ಸೋ ಪ್ರೋಗ್ರಾಮ್, ಗಿವ್ ಮಿ ಸಮ್ ಇನ್ಫಾರ್ಮೇಶನ್. ವಿತಿನ್ 1 minute ಎಲ್ಲ ಈಚೆ ಬಂದ್ಬಿಡ್ತು. ದಟ್ ಈಸ್ ದಿ ಏಜ್ ಯು ಆರ್ ಹ್ಯಾವಿಂಗ್. ಸೊ ಅಂತ ಅವಕಾಶ ಇವತ್ತು ನಿಮ್ಗೆಲ್ಲ ಸಿಕ್ಕಿದೆ. ಚಿಲ್ಡ್ರನ್ ಬೇಕಾದಷ್ಟು. ಸೊ ಈಗ ನೀವೆಲ್ಲ ಫೋಟೋಗಳೆಲ್ಲ ತೋರ್ಸಿದ್ರಿ, ಯಾರಾದ್ರೂ ತೋರ್ಸಿದ್ರಿ, ಕಲ್ಪನಾ ಚಾವ್ಲಾ, ಯಾರು ಚಾವ್ಲಾ, ನಮ್ಮ ಸುನೀತಾ ವಿಲಿಯಂ ಎಲ್ಲ ತೋರ್ಸಿದ್ರಿ. ಇದೆಲ್ಲ ನಾವು ನೋಡ್ದೋ. ಅವ್ರನ್ನ ಫಾಲೋ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಗೆ. ಬಟ್ ನೀವು ಕೂಡ ಆ ಮಟ್ಟಕ್ಕೆ ಯಾರು ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ಲೈಫ್. ಎವ್ರಿಥಿಂಗ್ ಇಸ್ ಪಾಸಿಬಲ್. You can also become Kalpana Chawla, you can also become Sharma, you can also become C.V. Raman, you can become anything. You should dream. ಒಂದು 4D ಮತ್ತೆ ತಲೆಯಲ್ಲಿ ಇಟ್ಕೊಳ್ಳಿ, 4D. You should dream. You should desire for the dream. You should dedicate for the dream. You should discipline for the dream. Then you are going to be very successful. ಹಂಗೆ ನೀವು ಏನ್ ನನ್ನ ಕೈಲಿ ಆಗಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾರಿಗೀಗ ಎಲ್ಲ ಸೈಂಟಿಸ್ಟ್ ಎಲ್ಲ ಯಾರು ಮಾಡಿದಾರ, ಏನ್ ಅವರೆಲ್ಲ ಮೇಲ್ಗಡೆಯಿಂದ ಇಳಿದು ಬಂದ್ಬಿಟ್ಟಿದ್ರ? ಎಲ್ಲ ಭೂಮಿಯಲ್ಲೇ ಹುಡ್ತವ್ರು, ಎಲ್ಲ ನಿಮ್ಮಂಗೆ ಹುಡ್ತವ್ರು. ನಿಮ್ಮಷ್ಟು ಟೆಕ್ನಾಲಜಿ ಅವ್ರಿಗೆ, ನಿಮ್ಮಷ್ಟು ಅವಕಾಶ ಇರ್ಲಿಲ್ಲ ಅವ್ರಿಗೆ, ಆದ್ರೂ ದೇ ಹ್ಯಾವ್ ಸಮಥಿಂಗ್ ಮಾಡಿದ್ದಾರೆ. ನೀವು ಯಾವ ರಾಜ್ಯದಲ್ಲಿ ಇದ್ದೀರಿ? ಇವಾಗ ಇನ್ ಕರ್ನಾಟಕ. ಡು ಯು ನೋ, ಏಷ್ಯಾಗೆ ಫಸ್ಟ್ ಲೈಟ್ ಕೊಟ್ಟಿದ್ದೆ ಕರ್ನಾಟಕದಿಂದ, ನಮ್ ಶಿವಸಮುದ್ರದಿಂದ. ಬೆಂಗಳೂರಿಗೂ ಲೈಟ್ ಇತ್ತು, ಬೆಂಗಳೂರಿಗೆ ಲೈಟ್ ಬಂದಿತ್ತು. ಸೊ 1904 ಅಲ್ಲಿ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ದಿ ಪ್ಲೇಸ್ ವಿ ಆರ್. ಯಾಕೆ ಜವಾಹರ್ಲಾಲ್ ನೆಹರು ಇಲ್ಲಿ ಬೆಂಗಳೂರಲ್ಲೇ HAL ಮಾಡಿದ್ರು? ಯಾಕೆ HMT ಮಾಡಿದ್ರು? ಯಾಕೆ ITI ಮಾಡಿದ್ರು? ಯಾಕೆ BHEL ಮಾಡಿದ್ರು? ಯಾಕೆ ಇಸ್ರೋ ಇಲ್ಲಿಂದಾನೆ ಆಯ್ತು? ಬಿಕಾಸ್ ಕರ್ನಾಟಕ ಸ್ಟೂಡೆಂಟ್ಸ್ ಆರ್ ಮೋರ್ ಟ್ಯಾಲೆಂಟ್, ವೈಬ್ರೆಂಟ್, ಸೋ ಮಚ್ ಥಿಂಗ್. ಸಿ.ವಿ. ರಾಮನ್ ಅವ್ರು ಯಾಕೆ ಇಲ್ಲಿ ನಾವು ಇದನ್ನ ಮಾಡಿದ್ವಿ? ಸೊ ವಿ ಶುಡ್ ಸಿ C.V. Raman. We should see all those talented tycoons here. ಸೊ ಮತ್ತೊಬ್ರು ಇಲ್ಲಿ ಕಿರಣ್ ಕುಮಾರ್, ನಿಮ್ಮಿಂದನೇ ನಾವು ತಯಾರು ಮಾಡ್ಬೋದು. ಸೊ ಯು ಶುಡ್ ಬಿಕಮ್ ಎ ಲೀಡರ್ಸ್ ಇನ್ ದಟ್. ಸೊ ಆಲ್ ಹೆಣ್ಮಕ್ಳು ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಳ್ಬೇಡಿ. ನಾವು ವುಮನ್ ಹ್ಯಾವ್ ಬಿಕಮ್ ಮೋರ್ ಸ್ಟ್ರಾಂಗರ್ ದೆನ್ ಮೆನ್. ಸೊ ಎಲ್ಲ ಕಡೆನೂ ಮುಂದಕ್ಕೆ, ಈಗ ಬೇರೆ ಪಾರ್ಲಿಮೆಂಟ್ ಅಲ್ಲಿ ನಾವು 33% ಬೇರೆ ಮಾಡ್ಬಿಟ್ಟಿದೀವಿ. ಈಗ ಮುಂದಕ್ಕೆ ನಮ್ಗೆಲ್ಲ ಜಾಗ ಉಳ್ಕೋಬೇಕು ಬೇರೆ ಕಡೆ. ಸೊ ಆಲ್ ಹೆಣ್ಮಕ್ಳಿಗೆಲ್ಲ ಲೀಡರ್ಶಿಪ್ಗೆ ಬರ್ತಾ ಇದೆ. ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ಯು ನೀಡ್ ಲೀಡರ್ಸ್. ಈಗ ತಾನೇ ಇವತ್ತು ಪೇಪರ್, ಪ್ರಜಾವಾಣಿ ಪೇಪರ್ ಜಸ್ಟ್ ನೋಡ್ತಾ ಇದೆ, ನಮ್ಮ ಬೋಸರಾಜ್ ಸಾಹೇಬ್ರು ಕೊಡ್ತಾ ಇದ್ರು. ಇವತ್ತು 7 ಗ್ರಹ ಒಂದೇ ಜಾಗದಲ್ಲಿ ಸೇರ್ತಾ ಇದೆ. 7 ಗ್ರಹ. ತಿರ್ಗಾ ಇದೇ ಪರಿಸ್ಥಿತಿ ಬರ್ಬೇಕಾದ್ರೆ ಇಟ್ ಇಸ್ ಇನ್ 2040. ಇನ್ 15 ವರ್ಷ ಆದ್ಮೇಲೆ ಇಟ್ ಇಸ್ ಎ ಗ್ರೇಟ್ ಡೇ. ಇದು ಸೈನ್ಸ್. ಇದು ಅಲ್ಲಿ ತೋರಿಸ್ತಾ ಇದ್ರೆ ಮಂಗಳ ಎಲ್ಲಿದೆ, ಗುರು ಎಲ್ಲಿದೆ, ಇದೆ, ಬುಧ ಎಲ್ಲಿದೆ, ಶನಿ ಎಲ್ಲಿದೆ, ಶುಕ್ರ ಎಲ್ಲಿದೆ, ನೆಪ್ಟು ಎಲ್ಲಿದೆ, ಎಲ್ಲ ಇದರಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಪ್ರಜಾವಾಣಿಯವರು. ಅಟ್ಲೀಸ್ಟ್ ಯಾಕೆ ಪ್ರಜಾವಾಣಿಯವರು ಮಾಡ್ತಾರೆ? ದೇ ಆರ್ ಆಲ್ಸೋ ಟ್ರೈಂಗ್ ಟು ಟೀಚ್ ಯು, ನೋ ಯು ವೆಲ್ ಎಜುಕೇಟೆಡ್. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ನಾವು ಎಷ್ಟು ಎಫೆಕ್ಟಿವ್ ಇರಬೇಕೋ, ಶಾಸನ ಎಷ್ಟು ಎಫೆಕ್ಟಿವ್ ಇರಬೇಕೋ, ಸ್ವಲ್ಪ
ಪತ್ರಿಕಾರಕ ಕೂಡ ದೇ ಆರ್ ಆಲ್ಸೋ ಟೀಚಿಂಗ್ ಯು. ಎಷ್ಟೋ ಇವರೆಲ್ಲ ಮೀಡಿಯಾ ಅವರೆಲ್ಲ ನಿಮ್ ಕ್ವಶನ್ಸ್ ಮತ್ತೊಂದು ಎಜುಕೇಶನ್ ನಾವು ಪುಸ್ತಕಗಳಿಗಿನ ಜಾಸ್ತಿ ಇದೆ ಅವರ ರಿಸರ್ಚ್ ಮಾಡಿ ನಿಮ್ಗೆಲ್ಲ ತಿಳಿಸ್ತಾ ಇರ್ತಾರೆ. ಹಂಗೆ ನನಗೂ ಕೂಡ ಐ ಆಮ್ ಸೋ ಹ್ಯಾಪಿ ಅಟ್ಲೀಸ್ಟ್ ಕೆಲವು ಪೇಪರ್ಸ್ ಬಹಳ ಇದನ್ನ ವಿಚಾರಗಳನ್ನ ತಿಳಿಸಿ ನಮ್ಮ ಜನರಿಗೆ. ಈಗ ನೀವು ಬೇರೆ ರಾಜಕಾರಣ ನೋಡೋದು, ಬೇರೆ ಪೇಪರ್ ಓದೋದು, ನ್ಯೂಸ್ ನೋಡೋದು ಎಲ್ಲ ಬೇರೆ ವಿಚಾರ. ಸೊ ಹಂಗೆ ನಿಮ್ಗೆ ನಾನು ಈ ಸಂದರ್ಭದಲ್ಲಿ ರೂಟ್ಗೆ ನೀವು ಹೋಗ್ಬೇಕು. ವೈ ಗಾಂಧಿ ಥಾಟ್ ಆಫ್ ಸೈನ್ಸ್ ದೋಸ್ ಡೇಸ್, ವೈ ನೆಹರು ಥಾಟ್ ಆಫ್ ಸೋ ಡೇ. ಅವತ್ತೆಲ್ಲ ಇಷ್ಟು ಟೆಕ್ನಾಲಜಿ ಇಲ್ಲದೆ ಹೋದ್ರು ಕೂಡ ಮುಂದಿನ ಭವಿಷ್ಯ. ಈಗ ಕುವೆಂಪು ಅವರವ್ರದ್ದು ನಾವು ಬಂದ ತಕ್ಷಣ ಕೃಷ್ಣ ಅವ್ರ ಕಾಲದಲ್ಲಿ ಶುರು ಮಾಡ್ದ ಯಾವುದು ನಮ್ಮ ನಾಡಗೀತೆ, ಭಾರತೀಯ ಇದನ್ನ ಮಾಡ್ದ ಎಲ್ಲ ಕಂಪ್ಲೀಟ್ ಎಲ್ಲ. ಆ ಕುವೆಂಪು ಅವರು ಇನ್ನೊಂದ್ ಕಡೆ ಅವತ್ತಿನ ಕಾಲದಲ್ಲಿ ಏನ್ ಹೇಳಿದ್ರು, ಗುಡಿ ಚರ್ಚು ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ, ಬಡತನ ಗುಣಮಟ್ಟ ಕೀಳು ತನ್ನಿ, ವಿಜ್ಞಾನ ದೇವಿಗೆ ಹಿಡಿದು ಬನ್ನಿ, ದೇಶ ಹಾಗೂ ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಬರುವುದು ಹಿಂಗೆ ಹೇಳಿ. ಹಂಗೆ ಅವತ್ತು ಕೂಡ ನಮ್ಮ ಕುವೆಂಪುರವರು ಅವತ್ತಿನ ಕಾಲದಲ್ಲೇನೆ ಬಹುಶಃ ಐ ಥಿಂಕ್ 40-45-50 ಇಯರ್ಸ್ ಮೇಲಾಗಿದೆ. ಅವರೇ ಅವತ್ತು ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಕುವೆಂಪು ರಾಷ್ಟ್ರಕವಿ ಆಗಿದ್ರು ಕೂಡ ನಿಮ್ಗೆ ಒಂದು ದೊಡ್ಡ ನಮ್ಗನ್ನಂತವ್ರಿಗೆಲ್ಲ ಒಂದು ದೊಡ್ಡ ಸಂದೇಶ ಕೊಟ್ಟು ಮೂಢನಂಬಿಕೆ ಇವೆಲ್ಲ ಬಿಡಿ ನಡೀರಿ, ಇವೆಲ್ಲ ದೇವ್ರದ ದಿಂಡ್ರೆಲ್ಲ ಬೇರೆ ವರ್ಗ ಬೇರೆ ಇರ್ತದೆ. ಇಟ್ ಈಸ್ ಸೈನ್ಸ್ ಹೂ ಪ್ರಮೋಟ್ಸ್ ನೇಷನ್, ಇಟ್ ಈಸ್ ಪ್ರೈಡ್ ಸೈನ್ಸ್ ಹೂ ಪ್ರಮೋಟ್ಸ್. ಸೊ ಎಲ್ಲದಕ್ಕೂ ಕೂಡ ಇವತ್ತು ಇಷ್ಟೆಲ್ಲ ಬಂದಿದೆಯಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.